ಪ್ರಿಯರೇ, ಇಂದು ನಾವು ಸಾಧಾರಣ ಕಾಲದ ಕೊನೆಯ ದಿನದಲ್ಲಿದ್ದೇವೆ ಹಾಗೂ ನಾಳೆ ನಾವು ಆಗಮನ ಕಾಲಕ್ಕೆ ಕಾಲಿಡುತ್ತಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರ ಒಂದು ಉತ್ತಮವಾದ ಸಂದೇಶವನ್ನು ಹಾಗೂ ಸೂಚನೆಯನ್ನು ನಮಗೆ ನೀಡುತ್ತಿದ್ದಾರೆ. ಅದಾಗಿದೆ, ನಾವು ಜಾಗರೂಕರಾಗಿರಬೇಕು, ನಾವು ಸದಾ ಸಿದ್ಧರಾಗಿರಬೇಕು. ಏಕೆಂದರೆ ನಾವು ನರಪುತ್ರನ ಮುಂದೆ ನಿಲ್ಲುವ ಆ ಒಂದು ಗಳಿಗೆ ನಮ್ಮ ಜೀವನದಲ್ಲಿ ಯಾವಾಗ ಬರುತ್ತದೆ ಎಂದು ನಮಗೆ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಪ್ರಭು ಹೇಳುತ್ತಾರೆ, ನೀವು ಮಿತಿಮೀರಿದ ಭೋಜನದಿಂದಾಗಲಿ, ಕುಡಿತದಿಂದಾಗಲಿ ಹಾಗೂ ಲೌಕಿಕ ಚಿಂತೆಗಳಿಂದ ಮಂದಮತಿಗಳಾಗಬೇಡಿ. ನಮಗೆ ತಿಳಿದಿದೆ, ನಾವು ಯಾವಾಗ ಮಿತಿಮೀರಿ ಭೋಜನವನ್ನು ಸೇವಿಸುತ್ತೇವೋ ಅಂತಹ ಸಂದರ್ಭದಲ್ಲಿ ನಾವು ಆಲಸ್ಯಗಳಾಗುತ್ತೇವೆ, ನಿದ್ದೆ ಬಂದು ಬಿಡುತ್ತದೆ, ನಮ್ಮ ಆರೋಗ್ಯವನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. ಹಾಗೂ ಕುಡಿದ ವ್ಯಕ್ತಿಗಳನ್ನು ನಾವು ನೋಡಬಹುದು, ತಾವು ತಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ. ಹಾಗೂ ಅದೇ ರೀತಿಯಲ್ಲಿ ಇಲ್ಲ ಸಲ್ಲದ ಚಿಂತೆಗಳಿಗೆ ನಾವು ನಮ್ಮನ್ನೇ ತೊಡಗಿಸಿಕೊಂಡರೆ ನಾವು ಮಂದಮತಿಗಳಾಗುತ್ತೇವೆ. ಆದ್ದರಿಂದ ಇವುಗಳನ್ನು ಬಿಟ್ಟು ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಭುವಿನಲ್ಲಿ ನಂಬಿಕೆಯಿಂದ ಸದಾ ಪ್ರಾರ್ಥಿಸುತ್ತಾ ಜಾಗರೂಕರಾಗಿರಬೇಕು ಹಾಗೂ ಸಿದ್ಧರಾಗಿರಬೇಕೆಂಬುದು ಇಂದಿನ ಸಂದೇಶ. ಪ್ರಿಯರೇ, ಈ ಒಂದು ಸಾಧಾರಣ ಕಾಲದ ಕೊನೆಯ ದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆ ಒಂದು ಆಗಮನ ಕಾಲದಕ್ಕೆ ನಾವು ಭರವಸೆಯಿಂದ ವಿಶ್ವಾಸದಿಂದ ಬರಲಿರುವ ಪ್ರಭುವನ್ನು ಭೇಟಿಯಾಗಲು ಮುಂದೆ ಸಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.